ಶ್ರೀ ಗುರುಭ್ಯೋ ನಮಃ. ಯೋಗೋತ್ಸವದ ಕಾರ್ಯಕ್ರಮವನ್ನು ಇವತ್ತು ಚಂದ್ರವನದಲ್ಲಿ 14ನೇ ತಾರೀಕು ಈ ಕಾರ್ಯಕ್ರಮವನ್ನು ಸಂಸ್ಕೃತ ವಿಶ್ವವಿದ್ಯಾನಿಲಯ ಆಯೋಜಿಸಿರುವಂಥದ್ದು. ಕೇಂದ್ರದ ಆಯುಷ್ ಇಲಾಖೆಯ ಮಂತ್ರಾಲಯದಿಂದ ಈ ಯೋಜನೆಯನ್ನು ಮಾಡಿದ್ದಾರೆ. ಹಾಗೆ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಕೇಂದ್ರ ಸಹಯೋಗವನ್ನು ತಗೊಂಡು ಚಂದ್ರವನದಲ್ಲಿ 7 ಗಂಟೆಯಿಂದ ಈ ಕಾರ್ಯಕ್ರಮ ಇದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ತ್ರಿನೇತ್ರ ಮಹಂತ ಶಿವಯೋಗಿಗಳ ಆಶ್ರಮ, ಶ್ರೀರಂಗಪಟ್ಟಣ, ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ಇವುಗಳ ವತಿಯಿಂದ ಈ ದಿನ ಇದು ಮೇ 14ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗಳ ಅವಧಿಯಲ್ಲಿ ಯೋಗ ಮಹೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ. ಇದು ಏನು ಅಂತಂದರೆ 100 ದಿನಗಳ ಒಂದು ಕ್ಷಣಗಣನೆ ಇದು ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2015ರಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ವಿಶ್ವದಾದ್ಯಂತ ನಡೆದಿದೆ. ಅದರ ಅಂಗವಾಗಿ ಈಗ 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ಮಹೋತ್ಸವ 2015 ಜೂನ್ 21ನೇ ತಾರೀಕು, 2024 ಜೂನ್ 21ನೇ ತಾರೀಕು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಬರಬೇಕು. ಯಾಕೆ ಅಂತ ಅಂದರೆ ಯೋಗ ಅನ್ನೋದು ವಿಶ್ವಕ್ಕೆ ಕೊಟ್ಟ ಕೊಡುಗೆ ಭಾರತ ದೇಶಕ್ಕಿದೆ. ಭಾರತ ದೇಶ ಸಹಿಷ್ಣುತೆಯ ರಾಷ್ಟ್ರ ಅಂತ ಕರಿತೀವಿ, ಬೇರೆ ಯಾವ ರಾಷ್ಟ್ರನೂ ಕರೆಯೋದಿಲ್ಲ. ಭಾರತ ದೇಶದಲ್ಲಿರುವ ಕರುಣೆ, ಭಾರತ ದೇಶದಲ್ಲಿರುವ ಇರುಮೆ, ಭಾರತ ದೇಶದಲ್ಲಿರುವ ದಯೆ, ಭಾರತ ದೇಶದಲ್ಲಿರುವ ಸಂತ ಅನುಗ್ರಹ ಇದೆಲ್ಲೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಏನು ನಡೆಯುತ್ತೆ ಅಂದರೆ ಯೋಗ ಪ್ರಾತ್ಯಕ್ಷಿಕೆ ಇರುತ್ತೆ, ಯೋಗ ಪ್ರೋಟೋಕಾಲ್, ಯೋಗ ಜಾಥಾ, ಯೋಗ ನಡಿಗೆ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ. 14ನೇ ತಾರೀಕು ಬೆಳಗ್ಗೆ 7ರಿಂದ 9 ಗಂಟೆವರೆಗೆ ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥ. 14ನೇ ತಾರೀಕು ಈ ಒಂದು ಸನ್ನಿಧಾನದಲ್ಲಿ ಕಾರ್ಯಕ್ರಮ ಆಗ್ತಿದೆಯಲ್ಲ, ಅದು ಬೆಳಗ್ಗೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಸೇರಿಕೊಂಡಿರ್ತಾರೆ. ಮಾನ್ಯ ಜಿಲ್ಲಾ ಅಧಿಕಾರಿಗಳು ಉದ್ಘಾಟನೆ ಮಾಡಿದ ನಂತರ ಬೆಳಗ್ಗೆ ನಮ್ಮ ಪ್ರೋಟೋಕಾಲ್ ಏನಿದೆ, ಆ ಒಂದು ಆಯುಷ್ ಪ್ರೋಟೋಕಾಲ್, ಆ ಪ್ರೋಟೋಕಾಲ್ ಪ್ರಕಾರವಾಗಿ ಎಲ್ಲರೂ ಸಾಮೂಹಿಕವಾಗಿ ಅಭ್ಯಾಸನ ಮಾಡ್ತಾ ಹೋಗ್ತಾರೆ. 7 ಗಂಟೆಯಿಂದ 45 ನಿಮಿಷಗಳ ಅವಧಿಯಲ್ಲಿ ಆ ಕಾರ್ಯಕ್ರಮ ಆಗ್ತಾ ಹೋಗುತ್ತೆ. ಆ ಕಾರ್ಯಕ್ರಮ ಆದ ನಂತರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಮ್ಮ ಅಧಿಕಾರಿಗಳಾಗಿ ಭಾಗವಹಿಸಿರ್ತಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಮಂಡ್ಯ ಜಿಲ್ಲೆಯ SP ಅವರು ಇರ್ತಾರೆ. ಅವರು ಒಂದು 5 ನಿಮಿಷ ಅವರು ಮಾತನಾಡ್ತಾರೆ. ಅದಾದ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸುತ್ತ ಆಲ್ಯ ಮೇಡಮ್ ಅವರು ಕುಲಪತಿಗಳು ಅವರು ಮಾತನಾಡ್ತಾರೆ. ಅದಾದ ನಂತರ ಸ್ವಾಮೀಜಿಯವರ ಆಶೀರ್ವಚನ ಇರ್ತದೆ. ಅದಾದ ನಂತರ ಜಾಥಾ ಇರುತ್ತೆ. ಇಲ್ಲಿಂದ ಒಂದು, ಯಾಕೆಂದರೆ ನಾವು ತುಂಬ ಜನಗಳಿರೋ ಜಾಗಕ್ಕೆ ಹೋಗೋದಕ್ಕೆ ಆಗಲ್ಲ, ತುಂಬ ದೂರ ಇದೆ. ಅದಕ್ಕೆ ಜಸ್ಟ್ ಇಲ್ಲಿ ನದಿ ತೀರದಲ್ಲಿ ಆಗ್ತಾ ಇರೋದ್ರಿಂದ ಇಲ್ಲೇ ಒಂದು ಸಣ್ಣದಾಗಿ ಒಂದು ಜಾಥಾ ಇರ್ತದೆ. ಯೋಗ ಶಾಸ್ತ್ರ ಪತಾಂಜಲಿ ಮಹರ್ಷಿಗಳು ಕೊಟ್ಟಂಥ ಒಂದು ಶಾಸ್ತ್ರ ಇದೆಯಲ್ಲ, ಈ ಶಾಸ್ತ್ರ ಬದುಕಿನ ಶಾಸ್ತ್ರ, ಅರಿವಿನ ಶಾಸ್ತ್ರ, ವಿವೇಕದ ಶಾಸ್ತ್ರ, ಜ್ಞಾನ ಮಾರ್ಗದ ಶಾಸ್ತ್ರ, ಆರೋಗ್ಯದ ಶಾಸ್ತ್ರ. ಯಾವ ಮನುಷ್ಯನಿಗೆ ಒಬ್ಬ ಮನುಷ್ಯ ಆಗಬೇಕು ಅಂದರೆ, ಅವನ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು ಅಂತ ಅಂದರೆ ಯೋಗಶಾಸ್ತ್ರ ಬೇಕಾಗ್ತದೆ. ಬೇರೆ ನಮ್ಮ ಶಿಕ್ಷಣದಲ್ಲಿ ಶಿಕ್ಷಣ ಇದೆ, ಅದು ಅರಿವು ಕೊಡೋ ಶಿಕ್ಷಣ ಇದೆ. ಅಂದರೆ ಯಾವ ಕೆಲಸದಲ್ಲಿ ಹೋಗ್ತಾನೋ ಅವನಿಗೆ ಅದರಲ್ಲಿ ಓದ್ಕೊಂಡು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಆದರೆ ಬದುಕನ್ನು ಕಲಿಸೋ ಶಾಸ್ತ್ರಗಳು ಯಾರು ಹೇಳ್ಕೊಡೋದಿಲ್ಲ. ಅದು ಹೇಳ್ಕೊಡೋ ಶಾಸ್ತ್ರ ಎಷ್ಟು ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬೇಕು, ಎಷ್ಟು ನಿದ್ದೆ ಮಾಡಬೇಕು, ಎಷ್ಟು ಯೋಗ ಮಾಡಬೇಕು, ಎಷ್ಟು ಉಸಿರಾಟದ ಶ್ವಾಸಕೋಶದಿಂದ ಎಷ್ಟು ಜನ ನರಳ್ತಾ ಇದ್ದಾರೋ, ನೀನು ಹೇಗೆ ಪ್ರಾಣಾಯಾಮ ಮಾಡಬೇಕು, ಮಾನಸಿಕ ಎಷ್ಟು ಜನ ಒದ್ದಾಡ್ತಾ ಇದ್ದಾರೋ ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳ್ಕೊಡೋ ಶಾಸ್ತ್ರ ಯಾವುದಿದೆ ಸ್ವಾಮಿ? ಅದು ಯೋಗಶಾಸ್ತ್ರ ಒಂದೇ. ಈ ಯೋಗಶಾಸ್ತ್ರವನ್ನು ವಿದೇಶದವರು ಇಟ್ಕೊಂಡು ಇದೊಂದು ಪ್ರೊಫೆಷನಲ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಹಿತ್ಲು ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ಗಾದೆ, ಎಷ್ಟು ಸತ್ಯ ಅಲ್ವನ್ರಿ? ನಮ್ಮಲ್ಲಿ ಹುಟ್ಟಿದ್ದನ್ನೇ ನಾವು ಸರಿಯಾಗಿ ಬಳಸ್ಕೊಳ್ದೆ ಬೇರೆಯವ್ರಿಗೆಲ್ಲ ಬೇರೆ ದೇಶಗಳಲ್ಲಿ ಇದನ್ನು ಪೂಜಿಸ್ತಾರೆ, ಆರಾಧಿಸ್ತಾ ಇದ್ದಾರೆ, ಧಾರಣೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅದು ಒಂಥರ ಹೇಗಿದೆ ಅಂತಂದರೆ, ನಾವು ಮೊದಲು ನಮ್ಮ ಜನರಿಗೆ ಮಿಷಿನ್ ಇರ್ತಿರಲಿಲ್ಲ. ರಾಗಿ ಬೀಸಬೇಕು ಅಂತ ಅಂದರೆ ಅವರು ಒಂದು ಕಾಲು ಮಂಡಿಯನ್ನು ಮೇಲಿಟ್ಕೊಂಡು ಒಂದು ಕಾಲು ಕೆಳಗಡೆ ಮಡಿಸ್ಕೊಂಡು ಈ ತೋಳುಗಳಲ್ಲಿ ರಾಗಿಯನ್ನು ಬೀಸಿ ಈ ತೋಳು ಬಲ ಹೆಚ್ಚಾಗ್ತಿತ್ತು.
ಆ ಕುತ್ತಿಗೆಗಳು ಸಹ ನಾವು ಕುತ್ತಿಗೆ ಎಕ್ಸಸೈಸ್ ಮಾಡ್ತೀವಿ, ಆಮೇಲೆ ಸೊಂಟ ಕುತ್ಕೊಂಡು ಅದು ಸ್ಟ್ರೈಟಾಗಿ ಕುತ್ಕೊಂಡಿರಬೇಕು, ಆಗ ಬ್ಯಾಕ್ ಪೇನು ಬರ್ತಿರಲಿಲ್ಲ. ಅದಕ್ಕೆ ಯಾಕಂದರೆ ಎಕ್ಸಸೈಸ್ ಆಗಿರೋದು. ನಮ್ಮಲ್ಲಿ ನೀರು ಸೇದುವಂಥದ್ದಿತ್ತು. ನೀರು ಸೇದಬೇಕಾದ್ರೆ ಬಾವಿಲಿ 2 ಕೈಗಳು ತೋಳುಗಳನ್ನು ಬೆಳ್ಳುಗಳು ಎಲ್ಲವೂ ಸಹ ಈಗ ಹಿಡ್ತಕ್ಕೆ ಬರ್ತಾಯಿತ್ತು. ಸೇದಿ ಈ ಶ್ವಾಸಕೋಶದ ಏನು ಲೆನ್ಸ್ ಇದೆಯೋ, ಸೊ ಅದಕ್ಕೆ ಒಂದು ಎಕ್ಸಸೈಜು ಭಾಳಷ್ಟು ಹಾಕುವಂಥ ಇತ್ತು. ಅದರ ಜೊತೆಗೆ ಹೆಣ್ಮಕ್ಳು ಚಟ್ನಿ ರುಬ್ಬೋದ್ರಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು, ಕಸ ಗುಡಿಸ್ಬೇಕಾದ್ರೆ ಬಕ್ಕೊಂಡು ಒಂದು ಕೈ ಹಿಂಗೆ ಇಟ್ಕೊಂಡು ಇನ್ನೊಂದು ಕೈ ಹಿಂಗೆ ಇಟ್ಕೊಂಡು ಗುಡಿಸೋಂತು. ಕೆಳಗಡೆ ಕೂತ್ಕೊಂಡು ನಾವು ಕೆಳಗಡೆ ಈಗ ಕೂರೋಕ್ಕೆ ಆಗಲ್ಲ, ಬರೀ ಕಾಲಲ್ಲಿ ಕೂತ್ಕೊಂಡು ಹಿಂಗೆ ಸಾರಿಸ್ತಿದ್ರಲ್ಲ, ಅದೀಗ ಮಾಡೋಕ್ಕಾಗೋದೇ ಇಲ್ಲ. ಸೊ ಇದೆಲ್ಲ ಯೋಗದ ಎಕ್ಸಸೈಸ್ಗಳು ಅವ್ರಿಗೆ ಆಗ್ತಿತ್ತು. ಅದಕ್ಕೆ ಅವತ್ತಿನ ಹೆಣ್ಮಕ್ಳು 10 ಮಕ್ಕಳು ಹಿಡಿದ್ರೂ ಏನೂ ಆಗ್ತಿರಲಿಲ್ಲ. ಅಷ್ಟು ಜನರಿಗೆ ಅಡುಗೆ ಬೇಯಿಸಾಕ್ತಿದ್ರು, ಏನೂ ಆಗ್ತಿರಲಿಲ್ಲ. ಈಗ ನಮ್ಮವ್ರಿಗೆ ಏನಾಗಿದೆ ಅಂದರೆ IT BTಲಿರುವಂಥ ಕೆಲಸ ಮಾಡೋರು ಮತ್ತು ಏನೂ ಎಕ್ಸಸೈಜ್ ಮಾಡದೇ ಇರೋರು, ಇವ್ರಿಗೆಲ್ಲ ಏನಾಗ್ತದೆ ಅಂದರೆ ಬ್ಯಾಕ್ ಪೇನು, ಮಾನಸಿಕ ಮತ್ತು ದೇಹದ ಸ್ಥೂಲತೆಗಳು ಜಾಸ್ತಿ ಆಗುವಂಥದ್ದು ಇವೆಲ್ಲ ಕಂಡು ಬರ್ತವೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಏನಂತಂದರೆ, ನೀವೇನೇ ಕೆಲಸ ಮಾಡಿ ಒಂದು ಅರ್ಧ ಗಂಟೆ ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಧ್ಯಾನ ಮಾಡಿ, ಒಂದಿಷ್ಟು ಪ್ರಾಣಾಯಾಮಗಳನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಇವತ್ತು 45 ನಿಮಿಷ ಪ್ರೋಟೋಕಾಲ ಯೋಗವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ 1000 ಗಾಟ್ಲೆ ಯೋಗಗಳಿದ್ದಾವೆ. ಆದರೆ ಅಷ್ಟಲ್ಲ, ಮನುಷ್ಯನಿಗೆ ಏನು ಬೇಕೋ ಅಮೂಲ್ಯವಾಗಿ ಅದು ಕೊಟ್ಟಿದ್ದಾರೆ. ಆ ಶಾಸ್ತ್ರವನ್ನು ತಿಳ್ಕೊಂಡು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಸೂತ್ರ ಕೊಟ್ಟಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿ, ಇವೆರಡೂ ಸ್ಥಿಮಿತವಾಗಿದ್ದರೆ ಮನುಷ್ಯನ ಸಾಧನೆ ಹೆಚ್ಚಾಗ್ತದೆ. ಅವನ ಬದುಕಲ್ಲಿ ರೂಪುರೇಷೆಗಳು ಏನೇ ಮಾಡಿದ್ರು ಸಂಕಲ್ಪಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಯೋಗಶಾಸ್ತ್ರ ನನಗೂ ಅನಿಸಿದ್ದೇನಂತಂದರೆ, ಯೋಗದ ಬಗ್ಗೆ ಶಾಸ್ತ್ರ ಇದೆ ಅಂತ ಹೇಳಿ ಗೊತ್ತಿರಲಿಲ್ಲ ಮೊದಲು ನನಗೂ. ಆಮೇಲೆ ನನಗೆ ಪತಾಂಜಲಿ ಮಹರ್ಷಿಗಳು ಕೊಟ್ಟ ಕೊಡುಗೆ ಇದೆಯಲ್ಲ, ಅದು ದೇವತೆಗಳಿಂದ ಬಂದು ಮಹರ್ಷಿಗಳು ಮಾಡಿದಂಥ ಎಲ್ಲನೂ ಜೋಡಣೆ ಮಾಡಿ ನಮಗೊಂದು ಅದ್ಭುತವಾದ ಶಾಸ್ತ್ರ ಇದೆ. ಅದಕ್ಕೆ ನಾವು ಇಲ್ಲಿ ಚಂದ್ರವನದಲ್ಲಿ ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಕೇಂದ್ರವನ್ನು ಮಾಡಿದ್ದೀವಿ. ಡಿಪ್ಲೊಮಾ ಕೋರ್ಸು, PG ಡಿಪ್ಲೊಮಾ, ಸರ್ಟಿಫಿಕೇಟ್ ಕೋರ್ಸು. ಇವು ಯಾಕೆ ಅಂತಂದರೆ ನಮ್ಮ ಮಠದಿಂದನೂ ಯೋಗದ ಪ್ರಚಾರವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರಲ್ಲೂ ಸಹ ನಾನು ಮೊದಲಿಗೆ ಸ್ಟಾರ್ಟ್ ಆದಾಗ ನಾನೇ ಫಸ್ಟ್ ವಿದ್ಯಾರ್ಥಿ PG ಮಾಡಿದ್ದು. ಅದರ ಜೊತೆಗೆ ಇನ್ನೂ ಬರ್ತಾ ಜಲಯೋಗದ ಬಗ್ಗೆ ಇನ್ನೂ ಸಂಶೋಧನೆಗಳನ್ನು, ದೇವಾನ್ ದೇವತೆಗಳು ಹೇಗೆ ತೇಲ್ತಿದ್ರು, ದೇವಾನ್ ದೇವತೆಗಳು ಹೇಗೆ ಮಲಿಕೊಂಡು ಹೋಗ್ತಾಯಿದ್ರು, ಸೊ ಇಲ್ಲಿ ದೇವಾನ್ ದೇವತೆಗಳು ನೀರಲ್ಲೇ ಟೈಮ್ ಆಗಿಬಿಡ್ತು ಅಂದರೆ ಪೂಜೆ ಮಾಡೋದು ಧ್ಯಾನ ಮಾಡೋದು ಹೇಗೆ ಮಾಡ್ತಿದ್ರು, ಅದನ್ನೆಲ್ಲ ಸಂಶೋಧನೆ ಮಾಡಿ ನನಗೂ ಸಹ ಒಂದು PhD ಮಾಡಲಿಕ್ಕೆ ಬೇರೆಯವರೆಲ್ಲ ನನಗೇನು ಬೇಕಾಗಿರಲಿಲ್ಲ. ಸೊ ಎಲ್ಲರೂ ಇಲ್ಲ ಸ್ವಾಮೀಜಿ ಇದು ಮಾಡಿದ್ದೀರಾ, ಇದು ಈ ರಾಷ್ಟ್ರದಲ್ಲಿ ಯಾವ ಯೂನಿವರ್ಸಿಟಿಯಲ್ಲೂ ಸಹ ಒಂದು PhD ಮಾಡಿದ್ದು ಒಂದು ಪುಸ್ತಕ ಸಿಕ್ಕಿಲ್ಲ ಎಲ್ಲೂ. ಸೊ ನೀವು ಮಾಡಿ ಅಂದಾಗ ಒಂದು PhDಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದರ ಜಲಯೋಗದ ಒಂದು ಪುಸ್ತಕವನ್ನು ಚಂದ್ರವನದಲ್ಲಿ ಆಗಿದೆ. ಸೊ ಒಂದೇನಪ್ಪ ಅಂತಂದರೆ, ಯೋಗ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಆ ಯೋಗದಿಂದ ನಿಮ್ಮ ಯೋಗ್ಯತೆ ಹೆಚ್ಚಾಗ್ತದೆ. ಯೋಗ್ಯತೆಯಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠರಾಗಲಿಕ್ಕೆ ಸಾಧ್ಯ ಆಗ್ತದೆ. 14ನೇ ತಾರೀಕು ಒಂದು ಸರ್ಟಿಫಿಕೇಟು ಇದೆ ಆನ್ಲೈನಲ್ಲಿ. ಯಾರ್ಯಾರು ಭಾಗವಹಿಸಬೇಕು ಅಂತಿದ್ದೀರೋ ಮುಕ್ತವಾಗಿ ಭಾಗವಹಿಸಿ. 176 ಜನ ವಿವಿಧ ದೇಶಗಳ ಪ್ರತಿನಿಧಿಗಳು ವಿಶ್ವಸಂಸ್ಥೆಯಲ್ಲಿ ಒಂದು ಅಂಗೀಕಾರ ಮಾಡ್ತಾರೆ. ಯೋಗವನ್ನು ಒಂದು ವಿಶ್ವಸಂಸ್ಥೆಯಲ್ಲಿ ವಿಶ್ವಮಟ್ಟದಲ್ಲಿ ಅದನ್ನು ಬೆಳೆಸಬೇಕು ಅಂತೇಳಿ ಅದಕ್ಕೆ ಜೂನ್ 21 ಅನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ 176 ದೇಶದವರು 2015 ಜೂನ್ 21 ಆ ದಿವಸ ಮಾಡ್ತಾರೆ. ಜೂನ್ 21 ಯಾಕೆ ಅಂತಂದರೆ 365 ದಿವಸಗಳಲ್ಲಿ ಜೂನ್ 21ನೇ ತಾರೀಕು ದೊಡ್ಡ ಹಗಲಿರುವಂಥ ದಿವಸ. ಆ ದಿವಸ ಬೆಳಿಗ್ಗೆ 5:00 ಶುರು ಆದರೆ ಸಾಯಂಕಾಲ 6:45 ಕೂಡ ಹಗಲಿರುತ್ತೆ. ಆ ಹಗಲಿರೋದ್ರಿಂದ ಅದನ್ನು ಅತ್ಯಂತ ಪ್ರಶಸ್ತ ದಿನ ಅಂತೇಳಿ ನಾವು ಅದನ್ನು ಯೋಗ ದಿನಾಚರಣೆ ಅಂತ ಜೂನ್ 21 ನಾವು ಮಾಡಿದ್ದೀವಿ. ಅವತ್ತಿಂದ ಇವತ್ತಿಗೆ 10 ವರ್ಷಗಳ ಕಾಲ ಈ ಯೋಗ ಮಹೋತ್ಸವ ನಡೆದಿದೆ. 2015ಕ್ಕೆ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಯಿತು. ಈ ಯೋಗ ದಿನಾಚರಣೆ ಆದಾಗ ಏನಾಗುತ್ತೆ ಅಂತಂದರೆ, ಪ್ರತಿಯೊಬ್ಬರ ಮನೆಗಳಲ್ಲೂ ಯೋಗ ಇರಬೇಕು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟು. ಯೋಗ ಫಾರ್ ಪೀಸ್ ಆ್ಯಂಡ್ ಹಾರ್ಮನಿ ಅಂತ ಫಸ್ಟು ಥೀಮನ್ನು ಕೊಟ್ಟರು. ಈ ವರ್ಷ ಯೋಗ ಫಾರ್ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಫಾರ್ ವುಮನ್ ಎಂಪವರ್ಮೆಂಟ್ ಅಂತೇಳಿ ಈ ಸಲದ ಥೀಮು. 10 ವರ್ಷ 10 ಥೀಮ್ಗಳನ್ನು ಕೊಟ್ಟರು. ಈ ವರ್ಷ 10ನೇ ವರ್ಷ ಆಗಿರೋದ್ರಿಂದ 100 ದಿವಸದ ಒಂದು ಕ್ಷಣಗಣನೆ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಆರಂಭಿಸಿದೆ. 100 ದಿವಸ 100 ಕಡೆಗಳಲ್ಲಿ ಈ ಯೋಗದ ಪ್ರೋಗ್ರಾಮ್ ನಡಿಬೇಕು. ಆ 100 ದಿವಸದ ಪ್ರೋಗ್ರಾಮ್ನ ಕೊನೆಯ ಪ್ರೋಗ್ರಾಮು ಜೂನ್ 21ಕ್ಕೆ ನವದೆಹಲಿಯಲ್ಲಿ
ಭಾರತದ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅಂತೇಳಿ ಈ ಥರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರಲ್ಲಿ ಯೋಗ ಪ್ರೋಟೋಕಾಲ್ ಅಂತಿದೆ. ಯೋಗ ಪ್ರೋಟೋಕಾಲ್ 45 ನಿಮಿಷದ ಯೋಗ ಪ್ರೋಟೋಕಾಲು, ಅದು ಭಾರತ ಸರ್ಕಾರ ಆಯುಷ್ ಮಂತ್ರಾಲಯ ಡಿಸೈನ್ ಮಾಡಿದಂಥ ಪ್ರೋಟೋಕಾಲು. ಅದರಲ್ಲಿ ಒಟ್ಟು ಎಲ್ಲ ಒಂದು ಆಸನಗಳ ಗುಚ್ಛ ಅಂತ ಹೇಳ್ತೀವಿ. ಅಂದರೆ ಕುಳಿತು ಮಾಡುವಂಥ ಆಸನಗಳಿದ್ದಾವೆ, ನಿಂತು ಮಾಡುವಂಥ ಆಸನಗಳಿದ್ದಾವೆ, ಪ್ರಾಣಾಯಾಮಗಳಿದ್ದಾವೆ, ಧ್ಯಾನ ಇದ್ದಾವೆ, ಎಲ್ಲವೂ ಸೇರಿಕೊಂಡು 45 ನಿಮಿಷಗಳ ಕಾಲ ಮಾಡಬೇಕು. ಅದಕ್ಕೆ ಕ್ಷಣಗಣನೆ ಯಾಕೆ ಅಂದರೆ ಈಗ 45 ನಿಮಿಷದ ಕಾರ್ಯಕ್ರಮ ಟೆಕ್ನಿಕಲ್ ಕಾರ್ಯಕ್ರಮ. ಆ ಟೆಕ್ನಿಕಲ್ ಕಾರ್ಯಕ್ರಮ ಜನರಿಗೆ ಗೊತ್ತಿರುವುದಿಲ್ಲ. ಅದರಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಥರದ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳೋದಕ್ಕೆ ಕ್ಷಣಗಣನೆ ಅಂತ ಮಾಡ್ತಾರೆ. ಅದಕ್ಕೆ ಹೇಳೋದು ಕೌಂಟ್ ಡೌನ್ ಅಂತ. ಜೂನ್ 21ಕ್ಕೆ 100 ದಿವಸದ ಮೊದಲು ಫಸ್ಟ್ ಕ್ಷಣಗಣನೆ ಕಾರ್ಯಕ್ರಮ ನವದೆಹಲಿಯಲ್ಲಿ ನಡೆಯಿತು. ಅದರ ನಂತರ 100 ಕಡೆ ಮಾಡ್ತಾ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಕೇಳಿದ್ದಕ್ಕೆ ಅವರು ಮಂಡ್ಯ ಜಿಲ್ಲೆ ಚಂದ್ರವನ ಆಶ್ರಮದಲ್ಲಿ ಮಾಡಿ ಅಂತ ಕೇಳಿದ್ರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಯಾಕೆ ಮಾಡಿದ್ರು ಅಂತಂದರೆ 3 ಕಾರಣಕ್ಕಾಗಿ ಇದನ್ನು ಮಾಡಿದ್ರು. ಒಂದು ಮೈಸೂರು ಯೋಗ ನಗರಿ, ಎರಡನೇದು ಯೋಗನಗರಿ ಆದ್ದರಿಂದ ಒಂದು, ಎರಡನೇದು ಸಾಂಸ್ಕೃತಿಕ ಐತಿಹ್ಯವುಳ್ಳ ಜಾಗ ಬೇಕು ಅಂತ ಹೇಳುವಂಥ ಕಾರ್ಯಕ್ರಮ. ಸೊ ಸಾಂಸ್ಕೃತಿಕ ಐತಿಹ್ಯವುಳ್ಳ ಕಾರ್ಯಕ್ರಮ ಅಂತಂದಾಗ, ಹಾಗೆ ಐತಿಹಾಸಿಕ ಐತಿಹ್ಯವುಳ್ಳ ಜಾಗ ಅಂತಂದಾಗ ಶ್ರೀರಂಗಪಟ್ಟಣ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅದನ್ನು ತೀರ್ಮಾನ ಮಾಡುತ್ತೆ, ಇಲ್ಲೇ ಮಾಡಬೇಕು ಅಂತೇಳಿ. ಚಂದ್ರವನ ಆಶ್ರಮ ನಾವು ಯಾಕೆ ತಗೊಂಡ್ವಿ ಅಂತಂದರೆ, ಇಲ್ಲಿ ಚಂದ್ರವನ ಆಶ್ರಮದ ಸ್ವಾಮಿಗಳು ಯೋಗದಲ್ಲಿ PhD ಮಾಡಿದ್ದಾರೆ. ಜಲಯೋಗದಲ್ಲಿ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾದಿಂದ ಅವರಿಗೆ PhD ಕೂಡ ಸಿಕ್ಕಿದೆ. ಇಡೀ ಇಂಡಿಯಾದಲ್ಲಿ ಕೆಲವು ಜಲಯೋಗಿಗಳಿದ್ದಾರೆ. ಅದರಲ್ಲಿ ನಮ್ಮ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಕೂಡ ಒಬ್ಬರು ಜಲಯೋಗಿ ಆಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಸರಳವಾಗಿ ಯಾವ ರೀತಿಯಲ್ಲಿ ಯೋಗವನ್ನು ಮಾಡೋದ್ರ ಮೂಲಕ ನಾವು ಒಂದು ದೈಹಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ಬಹುದು, ಮಾನಸಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇರತಕ್ಕಂತಹದ್ದು. ಈ 3 ಸಂಸ್ಥೆಗಳ ಆಶ್ರಯದಲ್ಲಿ ಮೇ 14ರಂದು ನಡೀತಕ್ಕಂತಹ ಯೋಗ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಕುಮಾರ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಬೇಬಿ ಮಠದ ಸ್ವಾಮೀಜಿಗಳು ಅದರ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ಯತೀಶ್ ಅಂತಕ್ಕಂಥವರು, ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆ, ಇವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಕೇಳ್ಕೊಳ್ಳೋದು ಏನು ಅಂತಂದರೆ, ಜನರ ಮನೆಗಳಲ್ಲಿ ಯೋಗ ಬರಬೇಕು ಅಂತ ಭಾರತ ಸರ್ಕಾರದ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ರಾಯಭಾರಿಗಳು ನೀವು ಪತ್ರಕರ್ತರು ಹಾಗೂ ಪತ್ರಿಕಾ ಪ್ರತಿನಿಧಿಗಳು. ಸೊ ಅವರ ಮೂಲಕ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು. ಈ ಕಾರ್ಯಕ್ರಮ ಒಂದು ಸಣ್ಣ ಹೆಜ್ಜೆ ಜೂನ್ 21ಕ್ಕೆ ಆಗುವಂಥ ದೊಡ್ಡ ಕಾರ್ಯಕ್ರಮಕ್ಕೆ. ಸೊ ಈ ಸಣ್ಣ ಹೆಜ್ಜೆಯ ಮೂಲಕ ನಾವು ಕ್ಷಣಗಣನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಾದ ನಂತರ ಉಪಹಾರವನ್ನು ಕಾರ್ಯಕ್ರಮ ಮುಗಿಸಿ ಎಲ್ಲರೂ ಅವರ ಕ್ಷೇತ್ರಕ್ಕೆ ಹೊರಡುವಂಥ ಕೆಲಸಗಳಾಗುತ್ತೆ. ಇದು ಅವತ್ತು ಕಾರ್ಯಕ್ರಮದಲ್ಲಾಗುವಂಥ ಒಂದು ಯೋಗದ ಸಂದೇಶವನ್ನು ನೀಡಬೇಕು ಅಂತ, ಈ ಒಂದು ಪುಣ್ಯಕ್ಷೇತ್ರ ಆಗಬೇಕು ಅಂತ ಮಾನ್ಯ ಕುಲಪತಿಗಳು ಮತ್ತು ಸ್ವಾಮೀಜಿಯರ ಚಿಂತನೆ ಆಗಿತ್ತು. ಅದರ ಪ್ರಕಾರ ಈ ಕಾರ್ಯಕ್ರಮ ಆಗುತ್ತೆ. ಈ ಯೋಗಕ್ಕೆ ಜಾತಿ, ಮತ, ಪಂಥ, ಹೆಣ್ಣು, ಗಂಡು ಇದು ಯಾವುದೂ ಇಲ್ಲ. ಹಿರಿಯ, ಕಿರಿಯ, ಶ್ರೀಮಂತ, ಬಡವ ಯಾವುದೂ ಇಲ್ಲ. ಪ್ರತಿಯೊಬ್ಬರಿಗೆ ಯಾರಿಗೆ ಆಹಾರ ಬೇಡ ಹೇಳಿ, ಯಾರಿಗೆ ಗಾಳಿ ಬೇಡ ಹೇಳಿ, ಯಾರಿಗೆ ಬೆಳಕು ಬೇಡ ಹೇಳಿ, ಯಾರಿಗೆ ನೀರು ಬೇಡ ಹೇಳಿ, ಶ್ರೀಮಂತರಿಗೆ ಬೇಡವಾ, ಬಡವ್ರಿಗೆ ಬೇಡವಾ, ಪ್ರತಿಯೊಬ್ಬರಿಗೆ ಹೇಗೆ ಬೇಕೋ ಪ್ರಕೃತಿ ಹಾಗೆ ಯೋಗನೂ ಸಹ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಪಡ್ಕೊಳ್ಳಿ. ಪ್ರತಿಯೊಬ್ಬರು ಬಲಿಷ್ಠರಾಗಿ ಅವಾಗ ನೀವು ಬಲಿಷ್ಠರಾಯಿತು ಅಂದರೆ ಈ ಭಾರತ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಬಲಿಷ್ಠ ಆದರೆ ಈ ದೇಶ ಬಲಿಷ್ಠ ಆಗಲಿಕ್ಕೆ ನೀವು ಪೂರಕ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀವಿ. ಹಲವಾರು ಮುಖ್ಯಸ್ಥರುಗಳ ಜೊತೆಯಲ್ಲಿ ಈ ಯೋಗ ಕಾರ್ಯಕ್ರಮ ನಡೀತಾ ಇದೆ. ಈ ಯೋಗ ಕಾರ್ಯಕ್ರಮಕ್ಕೆ 600 ಜನ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಯೋಗ ಸರ್ಟಿಫಿಕೇಟ್ ಕೋರ್ಸ್ ಇದೆ, ಯೋಗ ಡಿಪ್ಲೊಮಾ ಇದೆ, ಯೋಗ PG ಡಿಪ್ಲೊಮಾ ಇದೆ, ಯೋಗ ಥೆರಪಿ ಮತ್ತು ಕೌನ್ಸಿಲಿಂಗ್ ಇದೆ, ಅದೇ ರೀತಿಯಲ್ಲಿ ಯೋಗಶಾಸ್ತ್ರ ಇದೆ. ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು, ಹಾಗೆ ನಮ್ಮ ಮೈಸೂರು ವಲಯಕ್ಕೆ ಸಂಬಂಧಪಟ್ಟಂತಹ ಅನುದಾನ ಸಹಿತ ಅನುದಾನ ರಹಿತ ಪಾಠಶಾಲೆಗಳ ವಿದ್ಯಾರ್ಥಿಗಳು ಮತ್ತು ಅಲ್ಲಿರ್ತಕ್ಕಂತಹ ಟೀಚರ್ಸ್ಗಳು, ಹಾಗೆಯೇ ಶ್ರೀಮನ್ ಮಹಾರಾಜ ಕಾಲೇಜು ಮತ್ತು ಶಾರದಾ ವಿಲಾಸ ಕಾಲೇಜು, ಹಲವಾರು ಕಾಲೇಜುಗಳಿಂದಲೂ ಕೂಡ ಯೋಗವನ್ನು ಇಷ್ಟಪಡ್ತಕ್ಕಂಥವನು, ಯೋಗವನ್ನು ಬಯಸಿ ಬರ್ತಕ್ಕಂತಹ ಯೋಗಾಸಕ್ತರು ಇಲ್ಲಿ ಬರ್ತಾರೆ. ಒಟ್ಟು 600 ಜನ ಇಲ್ಲಿ ಸೇರ್ತಾ ಇದ್ದೇವೆ. ಇದೊಂದು ಪುಣ್ಯಕ್ಷೇತ್ರ, ಪುಣ್ಯಧಾಮ ಅನ್ನೋದಾಗಿ ನಾನು ಭಾವಿಸ್ಕೊಳ್ತೇನೆ. ಯಾಕಂದರೆ ಕಾವೇರಿ ನದಿ ಹರಿತಕ್ಕಂತಹ ಈ ಒಂದು ಪುಣ್ಯ ಸ್ಥಳದಲ್ಲೇ ಈ ಯೋಗ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಯೋಗ ಮಹೋತ್ಸವ ಕಾರ್ಯಕ್ರಮವು ಇದು ಚಂದ್ರವನ ಬೇಬಿ ಮಠದ ಒಂದು ಯೂಟ್ಯೂಬಲ್ಲೂ ಕೂಡ ಪ್ರಸಾರಗೊಳ್ಳುತ್ತೆ. ಅನೇಕ ಜನರು ಇದಕ್ಕೆ ನೋಂದಾಯಿಸ್ಕೊಳ್ಬಹುದು ಮತ್ತು ಇಲ್ಲಿ ಬರಬಹುದು. ಮತ್ತು ಈ ಬೇಬಿ ಮಠದಲ್ಲಿ ಯೋಗ ಕೇಂದ್ರ ನಡೀತಾ ಇದೆ. ಇದಕ್ಕೆ ಅನುಮತಿ ಮತ್ತು ಮಾನ್ಯತೆಯನ್ನು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ನಾವು ನೀಡಿದ್ದೇವೆ. ಇಲ್ಲಿಯೂ ಕೂಡ ಯೋಗದಲ್ಲಿ ಯಾರೆಲ್ಲ ಉತ್ಕೃಷ್ಟ ಅಂಕಗಳನ್ನು ಗಳಿಸ್ತಾರೋ ಅವರಿಗೆ ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕಗಳನ್ನು ಸ್ವಾಮೀಜಿಗಳು ಕೊಡ್ತಾ ಇದ್ದಾರೆ. ಅದನ್ನು ನಾನು ನೋಡ್ತಾ ಇದ್ದೇನೆ.
ಮತ್ತು ಡಾಕ್ಟರ್ ಎಸ್ ಅಹಲ್ಯ ಮೇಡಮ್ರವರು ಆ ದಿನ ನಡೀತಕ್ಕಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅವರು. ಅಹಲ್ಯ ಮೇಡಮ್ರವರಿಗೆ ಈ ಯೋಗದ ಮೇಲೆ ತುಂಬ ತೀವ್ರವಾದ ಆಸಕ್ತಿ, ಒಂದು ಭಕ್ತಿ, ಒಂದು ಗೌರವ ಇರತಕ್ಕಂಥದ್ದು. ಅವರು ಈ ಯೋಗ ಕಾರ್ಯಕ್ರಮಕ್ಕೋಸ್ಕರ ಎಷ್ಟೆಲ್ಲ ನಿರಂತರ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ, ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಕಾನ್ವೊಕೇಶನ್ ಮಾಡುವಾಗ ಏನೆಲ್ಲ ಜವಾಬ್ದಾರಿಗಳನ್ನು ತಗೊಳ್ತೀವೋ ಅಷ್ಟು ಕಾಳಜಿಯಿಂದ ನಮ್ಮಲ್ಲಿ ಇರತಕ್ಕಂತಹ ಎಂಪ್ಲಾಯೀಸ್ನೆಲ್ಲ ಇಲ್ಲಿ ಕಳಿಸಿರ್ತಕ್ಕಂಥದ್ದು, ಎಲ್ಲ ಕಡೆ ಪ್ರಸಾರವನ್ನು ನೀವು ಮಾಡಿ ಅಂತ. ಆ ದಿನ ಹೆಚ್ಚು ಜನ ವಿದ್ಯಾರ್ಥಿಗಳು, ಹೆಚ್ಚು ಜನ ಯೋಗಾಸಕ್ತರು, ಮುಖ್ಯವಾಗಿ ಮಹಿಳೆಯರನ್ನು ಇಲ್ಲಿ ಸೇರಿಸಬೇಕು ಅಂತಕ್ಕಂತಹದ್ದು ಅವರ ಒಂದು ಆಲೋಚನೆ. ಆ ದೃಷ್ಟಿಯಿಂದ ಎಲ್ಲರೂ ಇಲ್ಲಿ ಬಂದು ಸೇರಲಿ, ಯೋಗವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ. ಯಾಕಂತಂದರೆ ನಮ್ಮ ಡಾಕ್ಟರ್ ಎಸ್ ಅಹಲ್ಯ ಮೇಡಮ್ರವರು ಕೂಡ ಅವರು ಆಯುರ್ವೇದಿಕ್ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ನಮ್ಮ ಭಾರತದ ಒಂದು ವಿಶಿಷ್ಟ ಕೊಡುಗೆ ಪ್ರಪಂಚಕ್ಕೆ ಅಂತ ಅಂದರೆ 3 ವಿಷಯಗಳಲ್ಲಿ ನಾವು ಹೇಳಬಹುದು. ಒಂದು ಸಂಸ್ಕೃತ, ಇನ್ನೊಂದು ಆಯುರ್ವೇದ ಮತ್ತು ಇನ್ನೊಂದು ಯೋಗ. ಈ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಈ ಒಂದು ಶಾಸ್ತ್ರಗಳೇನಿದೆಯೋ ಇದರ ಒಂದು ಕೊಡುಗೆ ನಮ್ಮ ಇದು ವಿಶ್ವಕ್ಕೆ ಇದೆ, ನಮ್ಮ ಭಾರತದಿಂದ ಅನ್ನೋದಾಗಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸುಮಾರು ಬೆಂಗಳೂರಿಂದ ಬರೋ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಅದರ ಜೊತೆಗೆ ಅವರಿಗೆ ಪ್ರಸಾದದ ವ್ಯವಸ್ಥೆ ಮಾಡಬೇಕು. ರಾತ್ರಿ ಯೂನಿವರ್ಸಿಟಿಯಿಂದ ಬರೋರು ಉಳ್ಕೊಳ್ಳೋರಿಗೆ ಎಲ್ಲ ವ್ಯವಸ್ಥೆ ಮಾಡಬೇಕು. ಅದಕ್ಕೆಲ್ಲ ಭಾಳಷ್ಟು ಖರ್ಚಾಗುವುದರಿಂದ, ಆಶ್ರಮದ ವಾತಾವರಣ ಇರೋದರಿಂದ ಮತ್ತು ಇದ್ರ ಜೊತೆಗೆ ಇಲ್ಲೂ ಯೋಗ ಕೇಂದ್ರ ಇರೋದರಿಂದ, ಶ್ರೀರಂಗಪಟ್ಟಣದ ಕೋಟೆಯ ಪಕ್ಕ ಇರೋದರಿಂದ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಅಂತೇಳಿ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿಂದಲೇ ಲೋಕಲ್ ಇರೋರೆಲ್ಲ ಬೆಳಗ್ಗೆ 6 ಗಂಟೆಗೆ ಬಂದರೆ ಸಾಕು, 6-6:30 ಬಂದರೆ ಸಾಕು. ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು, ಪೀಠಾಧಿಪತಿಗಳು, ದೇವಿ ಮಠ ಮತ್ತು ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಇವರಿಗೂ ಧನ್ಯವಾದಗಳು. ಪ್ರೊಫೆಸರ್ ಗಿರೀಶ್. ಇದು ರೈಟ್ ನ್ಯೂಸ್.